ಹೆಂಗೋ ಸ್ವಲ್ಪ ಬುದ್ಧಿ ಕಲ್ತ್ಕೊಂಡೈತಪ್ಪ. ನೋಡ್ದ ಬೆಳಗ್ಗೆಯಿಂದನೂ ಯಾತನ ಹಚ್ಕೊಡೋದಾಗ್ಲಿ ಯಾತನ ಮಾಡ್ಕೊಡೋದಾಗ್ಲಿ ಹೋಗ್ರಮ್ಮ ಮಾಡ್ರಿ ತಲಕೊನಂದ ಬದುಕು ಮಾಡಬೇಕು ಅಂತ ಹೇಳಿ ಮಕ್ಳಿಗೆ ಹೇಳ್ಯ ರೀತಿ ಎಲ್ಲ ನೋಡ್ದ. ನಾಳೆ ನಾಡ್ದಾಗ ಊರಿಗೆ ಹೋಗ್ತೀವಿ ಎಲ್ಲ ಮಾಡಮ್ಮ. ನಾವೆಲ್ಲನ ಕರಿಯಕ್ಕೆ ಹೋಗ್ತೀವಿ. ಅತ್ತೆಯರಿಗೆಲ್ಲನ ಸಹಾಯ ಮಾಡ್ರಿ ಇಬ್ರಳು ಎಲ್ಲನ ಹೋಗಿ ಏನಾದರೂ ಸಹಾಯ ಮಾಡಿಕೊಡ್ಬೇಕು. ಕಸ ಹೊಡೆದು ನೆಲ ಒರೆಸೋದು ಬಟ್ಟೆ ಹೋಗಿ ತೊಳೆದಾಕೋದು ಎಲ್ಲ ಸಹಾಯ ಮಾಡಿಕೊಡ್ಬೇಕಣಮ್ಮ ಅಂತೇಳಿ ಹೆಂಗೆ ಹೇಳ್ತು ನೋಡ್ದ. ಇವಾಗ ಬುದ್ಧಿ ಬಂದೈತೆ. ಅಯ್ಯೋ ಪುಣ್ಯಕ್ಕ ನೀನು ಏನೇನು ಇವಾಗ ಒಂದು ಸ್ವಲ್ಪ ಮದುವೆ ಎಲ್ಲ ಆಗಬೇಕಲ್ಲ, ಅದಕ್ಕೆ ಹಂಗಿರೋದು. ಮದುವೆ ಆಗಬೇಕಲ್ಲ ಅಂತ ಬೆಳಿಗ್ಗೆ ಮಕ್ಳ ಹತ್ರ ಹೇಳ್ತಿತ್ತು, ನಾನು ಕೇಳಿಸ್ಕೊಂಡೆ. ಆಮೇಲೆ ಆಗಲಿ ನಮ್ಮನ್ನೇನು ಮಾಡೋಕ್ಕಾಗುತ್ತೆ. ಇದೊಂದಿಷ್ಟು ಮದುವೆ ಆಗೋವರೆಗೂ ಸುಮ್ಮನೆ ಇರ್ತೀನಿ ಅಮ್ಮ. ನಾವು ಹೇಳಿರೋ ಕೆಲಸನ ನೀನು ಮಾಡ್ಬೇಕಣಮ್ಮ. ಹೋಗಮ್ಮ ನೀನೆಲ್ಲ ಹೇಳ್ತೀಯ. ಇಲ್ಲಿ ನಮ್ಮ ಎದುರಿಗೆ ಕೆಲಸ ಹೇಳೋತಾ ಆ ಹುಡುಗರಿಗೆ. ಅಮ್ಮ ಯಾಕಮ್ಮ ನಮಗೆಲ್ಲ ಕೆಲಸ ಹೇಳ್ತೀಯ ಅಂತಂದರು ಇವರಿಬ್ರು. ಅದಕ್ಕೇನೆ ದೊಡ್ಡಾಳೊಂದು ಸ್ವಲ್ಪ ಪರವಾಗಿಲ್ಲ, ಅವಳೇ ಸಣ್ಣಾಳೊಂದು ಸ್ವಲ್ಪ ಜಂಬ ಜಾಸ್ತಿ. ಅವಳೇನಂದ್ಲು, ಅಮ್ಮ ನನಗೆ ಎಲ್ಲನ ಕೆಲಸ ಹೇಳ್ತೀಯ, ಅವರೇ ಇದ್ದಾರೆ ಅತ್ತೆರು ಮಾಡ್ಕೊಂತಾರೆ ಬಿಡಮ್ಮ ಅಂತಂದ್ಲು. ಅದಕ್ಕೇನೆ ಅಮ್ಮ ಇದು ಸ್ವಲ್ಪ ಮದುವೆ ಆಗತ್ತಕ್ಕ ಸುಮ್ಮನಿರ್ರಿ, ಆಮೇಲೆ ಮಾತಾಡ್ತೀನಿ. ಅವ್ರಿಗೆ ಆಮೇಲೆ ಅಂಬ್ತೀನಿ. ಅಯ್ಯೋ ಮನಸ್ನಾಗಿನ್ನೂ ಸಿಟ್ಟೈತೆ. ನಿಜ ಒಳಗೆ ಮನಸ್ನಾಗೆ ಭಾಳ ಸಿಟ್ಟೈತೆ ಪುಣ್ಯಕ್ಕ. ನೀನೇನ ನಾನು ಭಾಳ ಸಿಟ್ಟಿಕ್ಕಣೈತೆ ನಮ್ಮ ಮೇಲೆ. ಇದೆಲ್ಲ ಆದಮೇಲೆ ಮದುವೆ ಆದಮೇಲೆ ಮಾತಾಡ್ತಂತ ಅವಾಗಲೇ ಆಗಲಿ. ನಮ್ಗೇನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಅವ್ರು ಸುಮ್ಕಿದ್ರು ನಮ್ಮ ಮಾಮನು ನಮ್ಮ ಅತ್ತೆ ಸುಮ್ಕಿರಲ್ಲಪ್ಪ. ನಮ್ಮ ಮಾಮ ಅಂತೂ ಬಿಡತ್ತ. ಅಯ್ಯೋ ನನ್ನ ಮಗಳು ನೋಡ್ಬೇಕು ಹಂಗೇನೆ. ಎಷ್ಟು ಕೈಯಾಗ್ಲದ್ದು ಕಳ್ಕೊಳೈತೋ ಮದ್ವೆಗೆ ಅಂತ ಹೇಳಿ ಎಷ್ಟು ಇದನ್ನು ಮಾಡ್ತಾಯಿತ್ತು. ನಾನು ಹಂಗಾರೆ ಹಂಗೆ ಅಂದ್ಕೊಂಡೆ. ಬೆಳಿಗ್ಗೆ ಹೇಳ್ತಲ್ಲ, ಹೋಗ್ರಮ್ಮ ನಿಮ್ಮ ಅತ್ತೆಯರಿಗೆಲ್ಲ ಸಹಾಯ ಮಾಡಿರಿ, ಇಬ್ಬರಳು ಮಾಡಬೇಕು ತಲಕೋನಂದ ಅಂತೇಳಿ ಬೆಳಗ್ಗೆ ಎದ್ದಳ್ತಿದ್ದಂಗೆ ಕಸ ಹೊಡೆದು ಬಾಗಿಲಿಗೆ ನೀರು ಹಾಕಿ ಎಲ್ಲ ಮಾಡಿತ್ತ. ಅದಕ್ಕೆ ನಾನೆಲ್ಲ ಬುದ್ಧಿ ಬಂದೈತೆ ಅಂದ್ಕೊಂಡೆ. ಮನಸ್ನಾಗ ಹಂಗಾದ್ರೆ ಇನ್ನು ಮದುವೆ ಆದಮೇಲೆ ಮಾತಾಡಬೇಕು ಅಂತ ಐತೆ. ಮದುವೆ ಆದಮೇಲೆ ನಾವು ಮಾತಾಡ್ತೀವಿ ಅನ್ನೋ ಅದಕ್ಕೇನು ಭಯ, ಏನು ಹೆದರ್ಕೋಬೇಕಾಗೈತೆ? ಮಾತಾಡಿದ್ರೆ ಆಯ್ತು. ಅದೇನು ಮಾತಾಡ್ತಾರೋ ನಮಗೂ ಗೊತ್ತೈತೆ, ನಾವು ಅದೇನು ಮಾತಾಡಬೇಕು ಅಂತ. ಅದೇನು ಮಾತಾಡಬೇಕು ಅಂತ ಇದ್ರೆ ಮಾತಾಡ್ಲಾಳು ಅಲ್ವಾ? ನಮ್ಮನ್ನೇನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಸೀರೆನ ತಾಂಬರನ್ನ ಬರ್ರಿ ಅಂತ ಬಿಡೋಕ್ಕಾಗ್ತ. ನಾನು ಅಲ್ಲೇನೆ ತಗೊಂಬಂದಿದ್ದಾರೆ ಅಂತ. ಇವಾಗ ಏನು ಸೀರೆ ತಾಂಬರಕ್ಕೆ ಹೋಗೋಣ ಬರ್ರಿ ಅಂತ ಕರೆಯೋದು. ಏನು ಹಂಗೆ ಬೆಳಗ್ಗೆಯಿಂದನೂ ಹಿಂಗೆ ಚೆನ್ನಾಗೈತೇನಪ್ಪ ಅನ್ಕೋಬೇಕು. ಮನಸ್ನಾಗ ಏನೂ ಇಲ್ಲ, ಋತು ಅಕ್ಕ ಒಳ್ಳೇದಪ್ಪ ಅಂತ ಅನ್ಕೋಬೇಕು. ನಿಜವಾಗ್ಲೂ ಅಕ್ಕೊಂದು ಮನಸ್ನಾಗೆ ನಾವು ಹಂಗೆ ಅನ್ಕೊಂತೀವಿ. ಬಾಯಾಗ ಮಾತ್ರ ನಮ್ಮನ್ನ ಪುಣ್ಯ ಶಿವಾನಿ ಅಂತ ಎಷ್ಟು ಚೆನ್ನಾಗಿ ಬಾಯಾಗ ಬಂಗಾಳಿ. ಚಿಕ್ಕಪ್ಪ ದೊಡ್ಡಮ್ಮ ಚೆನ್ನಾಗಿದ್ದೀರಾ? ಅಯ್ಯೋ ನೋಡ್ಬೇಕು ಅಜ್ಜಿ ತಾತ ಅಕ್ಕ ಅಣ್ಣಯ್ಯ ಅಯ್ಯೋ ಅತ್ತೆ ಮಾವ ಅಂದ್ಕೊಂಡು ಎಲ್ಲರ ಹತ್ರನೂ ಚೆನ್ನಾಗಿರ್ತಾರೆ. ನೋಡೋಕ್ಕೆ ಋತಮ್ಮ ಒಳ್ಳೇದು ಅಂತ. ಆದರೆ ಅವ್ರ ಮನಸ್ಸಲ್ಲಿ ಎಷ್ಟೈತೆ ಅಂತ ಗೊತ್ತಿಲ್ಲ ಅಕ್ಕನ ಮನಸ್ಸಲ್ಲಿ. ಅಲ್ವಾ? ಇವಾಗ ನಮ್ಮ ಅತ್ತೇನೂ ಹಂಗೆ, ನಮ್ಮ ಅತ್ತೆ ನಮ್ಮ ಮಾಮ ಅಪ್ಪ ಅವ್ರು ಸುಮ್ಮನಿದ್ರು ಅವ್ರು ಸುಮ್ಮನಿರಲ್ಲ. ಆ ಅಮ್ಮ ಎಷ್ಟೋ ಸ್ವಲ್ಪ ಪರವಾಗಿಲ್ಲ ಹಂಗೆ ಸುಮ್ಕಿರ್ತಾಳೆ. ನಮ್ಮ ಅತ್ತೆನೂ ನಮ್ಮ ಮಾಮ ಇದ್ದಾರಲ್ಲ ಭಾರಿ ಇದ್ದಾರೆ. ಯಾವುದೊಂದು ವಿಚಾರದಾಗೆ ಆಗಲಿ ಅವ್ರು ಎಷ್ಟು ಇದನ್ನು ಮಾಡ್ತಾರೆ ಗೊತ್ತೇ ನಮ್ಮ ಅತ್ತೆನೂ ನಮ್ಮ ಮಾಮ. ಹೆಂಗ ಹಿಂಗಿದ್ರಾತು. ನಮ್ಗೆ ಅಲ್ಲೇ ತಲೆನೋವು ಆಗ್ಬಿಟ್ಟಿತ್ತು, ಏನಪ್ಪ ಮಾಡಲಿ ಅಂತ ಹೇಳಿ. ನಾನು ಅದಕ್ಕೆ ನಮ್ಮ ಮಾಮ ಸರಿಯಾಗಿ ಹೇಳಿದೆ ನೋಡು, ಯಾರಾಗಲ್ಲ ಹಾಗಾರೆ ಆಗೋದು. ನಿನ್ನ ಸುಮ್ಮನೆ ಎಲ್ಲಿರ್ಬೇಕು ಅಲ್ಲಿ ಇರೋದು ಕಲಿ ನೆಟ್ಟಿಗೆ. ಸುಮ್ಮನೆ ಯಾರು ಆಗಲ್ಲ ಕಣು. ಏನು ನಂಗೆ ಹಿಂಗೆ ನಾವೇನು ದುಡ್ಕೊಂಡು ಎಲ್ಲರೂ ದುಡ್ಕೊಂಡೆ ತಿಂಬೋದು. ನೀನು ಎಷ್ಟು ದಿನ ದುಡಿತೀಯ ಆಲೆ ನಿನ್ನ ಕೈಲಿ ಆಗಲ್ಲ. ಸುಮ್ಮನೆ ಇದ್ಬಿಡು. ನಿನ್ಗೆ ಇವಾಗೆಲ್ಲ ಟೆನ್ಷನ್ನು ಕೂತ್ಕೊಂಡು ಕೆಲಸ ಮಾಡ್ಸೋದಷ್ಟೇ ನಿನ್ನ ಕೈಲಿ ಆಗಲ್ಲ. ಆರಾಮಾಗಿ ಇದ್ಬಿಡು ಅಂತೇಳಿ ಹೇಳ್ದೀನಿ. ಕೇಳಲ್ಲ ನಮ್ಮ ಮಾಮನೂ. ಅಯ್ಯೋ ನೀನು ಯಾವ ಥರ ಹೇಳಿದೀವಿ ಅಂತಂದರೆ ಒಂಥರ. ನಾನು ಅಲ್ಲೇ ತುಂಬ ಸರಿ ಅಬ್ಸರ್ವ್ ಮಾಡಿದ್ದೀನಿ ನಮ್ಮ ಮಾಮನ. ಭಾಳ ಒಂಥರ ನಮ್ಮ ಮೇಲೆ ಏನೋ. ಒಟ್ಟಿನಲ್ಲಿ ನನ್ನ ಮಗಳು ಅಂಬೋದು ಭಾಳ ಐತೆ. ನಮ್ಮ ಮಾಮಗೆ ಜಾಸ್ತಿ ಇರೋದು. ನಮ್ಮ ಮಗಳು ಅಂತ. ನಮ್ಮ ಅತ್ತೆ ಹಂಗೆ ಸ್ವಲ್ಪ ಎತ್ಲಾಗ ಅಂದ್ರೂ ಬತ್ತೈತೆ. ಸ್ವಲ್ಪ ಪರವಾಗಿಲ್ಲ. ನಮ್ಮ ಅತ್ತೆ ಎತ್ಲಾಗನ ಮಾಡಿ ಬತ್ತೈತೆ. ನಮ್ಮ ಮಾಮನೇ ಸ್ವಲ್ಪ. ಏನು ಮಾಡ್ತೀರಮ್ಮ ಪುಣ್ಯ ಶಿವಾನಿ? ಏನಿಲ್ಲ ಪಾಪ ನಾವು ಮನೆ ಕಂಡ್ರು ಸುಮ್ಮನೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ಬಿಡ್ರಿ ತಮ್ಮಂದಿರೋದೆಲ್ಲ ನಮ್ಮ ಮನಸ್ಸಿನಾಗ ಇಟ್ಕೊಂಬಕ್ಕೆ ಹೋಗ್ಬೇಡ್ರಿ. ಇದೊಂದಿಟ್ಟು ಕೆಲಸ ಆಗೋವರೆಗೂ ಎಲ್ಲರೂ ಮಾತಾಡ್ಕೊಂಡು ಚೆನ್ನಾಗಿರಮ್ಮ. ಎಲ್ಲರೂ ಮಾತಾಡ್ಕೊಂಡು ಚೆನ್ನಾಗಿದ್ರೆ ಒಂಥರ ಚೆನ್ನಾಗೆ. ಅದಕ್ಕೇ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ನೀವೆಲ್ಲನೂ ಮುಂದೆ ನಿಂತ್ಕೊಂಡು ಮೊಮ್ಮಕ್ಕಳು ಮದುವೆ ಮಾಡಬೇಕು. ಸರಿ ಆಯ್ತು ಹೇಳು. ನಿಮ್ಮ ಮೊಮ್ಮಕ್ಕಳು ಮದುವೆ ಮಾಡೋದು ನಮಗೂ ಇಷ್ಟನೇ ಕಣಜ್ಜಿ. ಮೊಮ್ಮಕ್ಕಳು ಮದುವೆ ಮಾಡಬೇಕು ಅಂತೆಲ್ಲ ಅದಕ್ಕೆ ನಮಗೂ ಇಷ್ಟ. ಇನ್ನೇನೆಲ್ಲ ಆದಂಗೆ ಆಯಿತು. ಇನ್ನು ನೋಡೋಣ ಇನ್ನೇನೇನು ಆಗಬೇಕು ಅಂತೇಳಿ ನೋಡೋಣ. ಮನಿಕೊಂಡ್ರ ಪಾಪ ನಮ್ಮ ಮನಿಕೊಂಡ್ರೆ ಹೆಂಗೆ ಆಡ್ಸೋಣ ಅಂತ ಬಂದೆ. ಅಜ್ಜಿ ಸ್ವಲ್ಪ ಪರವಾಗಿಲ್ಲ. ಅಲ್ವಾ ಪುಣ್ಯಾಕ? ಯಾಕನ ಆಗಲಿ ಹೇಳ್ತೈತಿ. ಹಂಗಲ್ಲ ಕಣ ಮರುತಮ್ಮ,
ಸೀರೆ ಚೆನ್ನಾಗಿತ್ತು ಕಣೆ, ಯಾಕೆ ಚೆನ್ನಾಗಿಲ್ಲ ಅಂತೀಯ ಅಂತ ಬೈತು. ಏನು ಘನವಾಗೈತೆ, ಏನು ಇದ್ಕಿನ ಸೀರೆ ನೀನು ಎಂತೈತಿ ನೀನು ಅಂತ ಬೈತಿ ಅಜ್ಜಿ. ನಮ್ಮ ಅತ್ತೆನೇ ಸ್ವಲ್ಪ ಮಗಳು 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 ಅಂಬೋದು ಈ ಅಜ್ಜಿಗೂ ಗೊತ್ತು. ನಾಳೆ ಈ ಅಜ್ಜಿ ಏನೋ ತಮ್ಮ ಅಂತಿರುತ್ತೆ ಅಷ್ಟೇ, ಬೇರೆ ಇನ್ನೇನು ಜಾಸ್ತಿ ಇದಿಲ್ಲ. ಯಾವಾಗ್ಲೂ ನಮ್ಮ ಅತ್ತೆನೇ ಋತು 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 ಋತು. ಈ ಅಜ್ಜಿನ ಅಷ್ಟಾಗಿ ಅದು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ, ಸುಮ್ಮನೆ ಎಲ್ಲರ ಹತ್ರ ಚೆನ್ನಾಗಿ ಇಟ್ಕೊಂಡು ಹೋಗುತ್ತೆ. ನಾವು ಅಷ್ಟೇ ಮದುವೆ ಆಗತ್ತಕ್ಕ ನಾವು ಅವ್ರು ಚೆನ್ನಾಗಿದ್ರ ನಾವು ಚೆನ್ನಾಗಿರೋಣ. ಅವರಿಂದ ನಮ್ಗೆ ಏನು ಸಿಗುತ್ತೆ ಮರ್ಯಾದೆ, ಅದು ಮರ್ಯಾದೆ ಕೊಡ್ಬೇಕು ಅಷ್ಟೇ. ಅವ್ರು ನಮಗೆ ಮರ್ಯಾದೆ ಕೊಟ್ರೆ ನಾವು ಮರ್ಯಾದೆ ಕೊಡ್ಬೇಕು. ಅವ್ರು ನಮಗೆ ಮರ್ಯಾದೆ ಕೊಡಲಿಲ್ವಾ, ಬೇಡ ಕೊಡಬಾರ್ದು. ಸುಮ್ಮನೆ ಬಿಡಬೇಕು. ಅಯ್ಯೋ ನಾವೇನ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಅಂತೇಳಿ ಏನೋ ಉಳಿಸ್ಕೋಣ ಅಂತ ಹೋದ್ರೆ ಹಿಂಗೆ. ಈಗ ಅಕ್ಕ ಚೆನ್ನಾಗೈತೆ ಚೆನ್ನಾಗಿರೋಣ. ಮದುವೆ ಆದ್ಮೇಲೆ ಬಂದು ಏನೋ ಮಾತಾಡೋದು ನಮಗೂ ಗೊತ್ತೈತೆ, ಏನು ಮಾಡಬೇಕು ಏನು ಬಿಡಬೇಕು ಅಂತೇಳಿ ನಮಗೂ ಚೆನ್ನಾಗಿ ಗೊತ್ತೈತಿ. ಆಮೇಲೆ ಮುಂದೆ ಹೋಗ್ತಾ 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 ನಮಗೂ ಚೆನ್ನಾಗಿ ಅನುಭವ ಆಗುತ್ತೆ. ಏನಂಗೆ ಯಪ್ಪ ನಾವೇನೋ ಅಂದ್ಕೊಂತೀವಿ, ಆದರೆ ಅವ್ರೇನೋ ಒಂಥರ ಅವ್ರ ಮನಸ್ಸಿನಾಗ ಏನೇನು ಅಂತ ಹೇಳೋಕ್ಕೆ ಆಗಲ್ಲ. ನಮ್ಮ ವೃತ್ತಾಕೋನ ಮನಸ್ಸಿನಾಗೆ ಏನೇನು ಬರುತ್ತಪ್ಪ ಅಂತ ಹೇಳೋಕ್ಕೆ ಆಗಲ್ಲ. ಅವರೇ ಒಂಥರ ಯಪ್ಪ ನನಗಂತೂ ಬೇಡ. ಏನು 4-5 ದಿನ ಹೇಳಿ ಹೋಗ್ತಾರೆ ಕರೆಯೋಕ್ಕೆ, ನಾವು ಹೋಗ್ಬೇಕಾಗುತ್ತೆ. ಎಲ್ಲ ಹೋಗ್ಬಿಟ್ಟು ಚೆನ್ನಾಗೆ ಮದುವೆ ಮಾಡ್ಕೊಂಡು ಬರೋಣ. ನಾವು ಮದುವೆ ಆಗತ್ತಕ್ಕ ಸುಮ್ಮನಿರೋಣ. ಮದುವೆ ಆದಮೇಲೆ ನಮ್ಮನ್ನು ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಅವ್ರ ಮದುವೆ ಆಗತ್ತಕ್ಕ ಚೆನ್ನಾಗಿದ್ರೆ ನಾವು ಮದುವೆ ಆಗತ್ತಕ್ಕ ಚೆನ್ನಾಗಿರೋದು. ಅವ್ರ ಮದುವೆ ಆದ್ಮೇಲೆ ಮಾತಾಡಿದ್ರೆ ನಾವು ಮದುವೆ ಆದ್ಮೇಲೆ ಮಾತಾಡೋದು ಅಷ್ಟೇ. ಮುಯಿ ಇದ್ದಿದ್ದೇ ಪುಣ್ಯಾಕ. ಏನು ಯಾರೇನು ಹೆದ್ರಕಮ್ಮಕ್ಕೆ ಹೋಗಲ್ಲ. ಇವಾಗೇನು ಬಿಡು ನೀನಂದ್ರೆ ನಿಮ್ಮ ಅಪ್ಪ ಅಂತ ಇವಾಗಿನ ಕಾಲ ಅಂತದ್ದು, ಈಗಿನ ಕಾಲ ಎಂಥದ್ದು ಅಂತ ಅವರಿಗೆ ಗೊತ್ತಿಲ್ಲ. ಮಾತಾಡ್ತೈತೆ ಅವ್ರ ಜೊತೆ ಹುಡುಗಿಯರ ಜೊತೆ ಹೇಳ್ತೈತೆ, ಮದುವೆ ಆಗೋವರೆಗೂ ಹಂಗೆ ಚೆನ್ನಾಗಿರ್ತೀನಿ, ಆಮೇಲೆ ಮಾತಾಡ್ತೀನಿ. ಆಮೇಲೆ ಅವ್ರಿಗೆ ಇರೋದು, ಆಮೇಲೆ ನಾನು ಅವ್ರಿಗೆ ಸರಿಯಾಗಿ ಹೇಳ್ತೀನಿ ನೋಡು, ಇವಾಗ ಯಾಕೆ ಸುಮ್ಮನೆ ಮಾತಾಡೋದು, ಬಿಡು ಮಾತಾಡೋದು ಬೇಡ ಅಂತ ಹೇಳಿ ಇವಾಗ ಇದು ಮಾಡ್ತಾರೆ. ಮತ್ತೆ ನಾನು ಹಂಗೆ ಅಂದ್ಕೊಂಡೆ. ಮತ್ತೆ ಇದಕ್ಕಿದ್ದಂಗೆ ಬುದ್ಧಿ ಕಲ್ತ್ಕೋಬೇಕಂದ್ರೆ ಮತ್ತೆ ಮದುವೆ ಬಂತು ಯಾಕೆ ಬೇಕು, ಆಮೇಲೆ ಸುಮ್ಮನೆ ಜಗಳ ಮಾಡ್ಕೊಂಡ್ರೆ ಅಂತ ಅಕ್ಕನಿಗೆ 108 ಪ್ರಶ್ನೆ ಓಡ್ತಾ ಇರ್ತವೆ. ನಿಜವಾಗ್ಲೂ ಕಿವಿ ಭಾಳ ಚೆನ್ನಾಗೆ, ಕಿವಿ ತಲೆ ಎಲ್ಲನ ಯೋಚನೆ ಮಾಡ್ಕೊಂಡು ಇದು ಮಾಡ್ತಾಳೆ. ಆ ಋತು ಅಕ್ಕ ನಮ್ಗೇನೇನು ಗೊತ್ತಾಗಲ್ಲ ಅಂತ, ನಮಗೂ ಏನು ಮಾಡಬೇಕು ಹಿಂಗಿರ್ಬೇಕು ಅಂಬೋದು ನಮಗೂ ಚೆನ್ನಾಗಿ ಗೊತ್ತೈತೆ. ಇರ್ತೀನಿ ನೋಡು. ನಾನೇನೋ ಬಿಡತ್ತ ಬದಲಾಗೈತೆ, ಮನಸ್ನಾಗ ಏನೋ ಇಟ್ಕೊಂಡಿಲ್ಲ ಅನ್ಕಂಡೆ. ನಾನು ಕೇಳಿಸ್ಕೊಂಡೆ ಆ ಹುಡುಗರ ಹತ್ರ ಎಲ್ಲ ಮಾತಾಡ್ತಿತ್ತ, ಇದೊಂದು ಸತಿ ಹಂಗಿರಮ್ಮ ಮದುವೆ ಆಗೋವರೆಗೂ, ಆಮೇಲೆ ಇರೋದು, ಆಮೇಲೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ. ಅಯ್ಯೋ ನೋಡ್ಬೇಕಾಗಿತ್ತು ಹೇಳ್ತಾ ಇದ್ದಿದ್ದ. ನಾನು ಹಿಂಗೆ ಹೇಳುತ್ತೆ ಇರುತ್ತೋ ಅಕ್ಕ ಅಂತ ಅನ್ಕೊಂಡೆ. ನಾವು ನೋಡಿದ್ರೆ ಬದಲಾಗೈತೆ ಬಿಡು, ಅಕ್ಕನ ಮನಸ್ನಾಗ ಏನಿಲ್ಲ ಕೆಡಕಿಲ್ಲ ಅಂತೇಳಿ ನಾವೆಷ್ಟು ಅನ್ಕೊಂತೀವಿ, ಆದರೆ ಅವ್ರ ಬುದ್ಧಿ ಮಾತ್ರ ಬಿಡಲ್ಲ. ಏನಂದ್ರೆ ನಮ್ಮ ಋತು ಅಕ್ಕಗೆ ಅವ್ರು ಹೇಳ್ದಂಗೆ ನಡಿಬೇಕು. ಪ್ರತಿಯೊಂದು ಇದೇ ಒಂದು ವಿಷಯದಲ್ಲೇ ಅಂತಲ್ಲ, ಯಾವುದೊಂದು ವಿಷಯದಲ್ಲೇ ಆಗಲಿ ಅವ್ರು ಹೇಳ್ದಂಗೆ ನಡಿಬೇಕು. ನಾವು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು. ಆ ಥರ ಬಿಡು, ನಮಗೂ ಗೊತ್ತಾಗತ್ತಲ್ಲ ವಿಷಯ, ನಾವು ಹೆಂಗಿರ್ಬೇಕು ಹಂಗಿರ್ಬೇಕು. ನಾವು ಮದುವೆ ಆಗತ್ತಕ್ಕ ನಾವು ಸೈಲೆಂಟ್ ಆಗಿರೋಣ, ಮದುವೆ ಆದ್ಮೇಲೆ ಅವರು ಮಾತಾಡಿದ್ರೆ ನಾವು ಮಾತಾಡೋದು ಗೊತ್ತೈತಿ ಹೆಂಗೆ ಮಾತಾಡಬೇಕು ಅಂತ. ನಾವು ನಮ್ಮ ಋತು ಅಕ್ಕ ಬೆಳಗ್ಗೆಯಿಂದನೂ ಎಲ್ಲ ಕೆಲಸ ಮಾಡ್ಕೊಡೋದ್ಕೋ ಹುಡುಗರಿಗೆಲ್ಲ ಹೇಳೋದ್ಕೋ ಅದಕ್ಕೂ ಬಿಡು ಬುದ್ಧಿ ಬಂದೈತೆ ಗೊತ್ತಾಗಿರುತ್ತೆ ಅಂತ ಅನ್ಕೊಂಡ್ವಿ. ಆದರೆ ಅಕ್ಕನ ಮನ್ಸಲ್ಲಿ ಬೇರೆನೇ ಐತೆ. ಯಾಕೆ ಹೇಳ್ರಿ, ನಾವು ಯಾಕೆ ಇವ್ರು ಹೇಳ್ದಂಗೆ ಕೇಳಬೇಕು, ನಾನು ಇರೋ ಅಂಥವಳು, ನನ್ನ ಗಂಡ ಗೌರ್ಮೆಂಟ್ ಕೆಲಸ ಏನಂದರೂ ನಾನು ಒಂಬದು ಬಿಡಲ್ಲ. ಯಾಕಂದರೆ ದುಡ್ಡು ಕಾಸಿನ ವಿಚಾರದಲ್ಲಿ ತುಂಬ ಚೆನ್ನಾಗಿದ್ದಾರೆ ಅವರು. ಅದಕ್ಕೆ ಅವರು ಬದಲಾಗಿಲ್ಲ. ಅವರು ನಮ್ಮ ಋತು ಅಕ್ಕ ಮದುವೆ ಆಗೋವರೆಗೂ ಸುಮ್ಮನಂಗಿರೋಣ, ಆಮೇಲೆ ಮಾತಾಡೋಣ. ಯಾಕಂದರೆ ಮದುವೆಗೆ ನಾವೆಲ್ಲ ಹೋಗಲಿಲ್ಲ, ಅದೇ ಸಿಟ್ಟು ಮಾಡ್ಕೊಂಡು ಜಗಳ ಮಾಡ್ಕೊಂಬೋದು, ಮತ್ತೆ ಕರೆಯೋಕ್ಕೆ ಹೋಗೋದು, ಇದೆಲ್ಲನ ಕೆಲಸಗಳೆಲ್ಲ ಪೆಂಡಿಂಗ್ ಉಳಿತವೆ. ಮತ್ತು ಯಾಕೆ ಅಂತ ಹೇಳಿ ಅವಕ್ಕ ಥರ ಏನೋ ಆ ಥರ ಅಂದ್ಕೊಂಡೈತೆ ಮನಸ್ಸಾಗೆ. ನಾವೂ ಮದುವೆ ಆಗೋವರೆಗೂ ಸುಮ್ಮನೆ ಇರ್ತೀವಿ, ಆಮೇಲೆ ಮಾತಾಡಿದ್ರೆ ನಮಗೆ ಮಾತಾಡೋಕ್ಕೆ ಬರಲ್ವ, ಆಮೇಲೆ ನೋಡ್ಕೊಂತೀನಿ ಅಂತ ಅಂದರೆ ನೋಡೋಣ ಅದೆಲ್ಲ. ಇನ್ನೇನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿದ್ರೆ, ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ ಧನ್ಯವಾದಗಳು.